1 Peter chapter 2. 1 ಪೇತ್ರ 2ನೇ ಅಧ್ಯಾಯ. Have you read this verse? ಈ ವಚನವನ್ನು ಓದಿದ್ದೀರಾ ನೀವು? Do you practice it? ನೀವು ಅದನ್ನ ಕೈಗೊಳ್ತೀರಾ? 1 Peter chapter 2 verse 17. 1 ಪೇತ್ರ 2:17ನೇ ವಚನ. Honor all people, love the brotherhood, fear God. ಸಹೋದರರನ್ನು ಪ್ರೀತಿಸಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ ಅಂತ ಹೇಳುತ್ತೆ. ಎಲ್ಲರನ್ನೂ ಸನ್ಮಾನಿಸಿರಿ ಅಂತ. Honor all people. ಎಲ್ಲರನ್ನೂ ಸನ್ಮಾನಿಸಿರಿ ಅಂತ ಹೇಳುತ್ತೆ. Love the brotherhood, ಸಹೋದರರನ್ನು ಪ್ರೀತಿಸಿರಿ, and fear God. ದೇವರಿಗೆ ಭಯಪಡಿರಿ. Just those three things. 3 ವಿಷಯಗಳು. Now we all believe in fearing God. ನಾವು ಎಲ್ಲರೂ ದೇವರಿಗೆ ಭಯಪಡೋದ್ರಲ್ಲಿ ನಂಬುತ್ತೀವಿ. And we believe we should love the brotherhood. ನಾವು ಸಹೋದರರನ್ನ ಪ್ರೀತಿಸಬೇಕು ಅಂತ ಇಷ್ಟಪಡ್ತೀವಿ. It says we must honor all people. ಇಲ್ಲಿ ಎಲ್ಲರನ್ನೂ ಸನ್ಮಾನಿಸಿರಿ ಅಂತ ಹೇಳುತ್ತೆ. In the Old Testament, ಹಳೆ ಒಡಂಬಡಿಕೆಯಲ್ಲಿ it said you must only honor older people. ಹಳೆ ಒಡಂಬಡಿಕೆಯಲ್ಲಿ ಹಿರಿಯರನ್ನ ಸನ್ಮಾನಿಸಿರಿ ಅಂತ ಹೇಳ್ತಾ ಇದೆ. There was a law, if a gray-haired man comes into your midst, you must stand up. ಅಲ್ಲಿ ಆಜ್ಞೆ ಇತ್ತು, ಒಬ್ಬ ಬಿಳಿ ಕೂದಲಿನ ವ್ಯಕ್ತಿ ಬಂದ್ರೆ ಅವನ ಮುಂದೆ ನಿಂತುಕೊಳ್ಬೇಕು. That is an Old Testament law. ಅದು ಹಳೆ ಒಡಂಬಡಿಕೆಯ ಒಂದು ಆಜ್ಞೆ. And he said that is how he told the Israeli people, that's how I know you fear God. ಅದು ತೋರ್ಪಡಿಸ್ತಾ ಇತ್ತು, ನೀವು ದೇವರಿಗೆ ಭಯ ಪಡ್ತೀರಾ ಅನ್ನುವಂಥದ್ದು. But in the New Testament, we ಹೊಸ ಒಡಂಬಡಿಕೆ honor everybody. ಎಲ್ಲರನ್ನೂ ನಾವು ಸನ್ಮಾನಿಸ್ತೀವಿ. Just like in the Old Testament, they made only one day, Saturday, as a holy day. ಹಳೆ ಒಡಂಬಡಿಕೆಯಲ್ಲಿ ಶನಿವಾರ ಒಂದು ದಿವಸವನ್ನ ಮುಖ್ಯವಾಗಿ ಆಚರಿಸ್ತಾ ಇದ್ರು. Saturday, ಶನಿವಾರ. All the other 6 days you could do what you like. ಬೇರೆ ದಿವಸ 6 ದಿವಸಗಳಲ್ಲಿ ನೀವು ಇಷ್ಟ ಬಂದಿದ್ದು ಮಾಡಬಹುದು. They were your days. ಅದೆಲ್ಲ ನಿಮ್ಮ ದಿವಸಗಳು. One day was God's day. ಆದ್ರೆ ಒಂದು ದಿವಸ ದೇವರ ದಿವಸ. And money also, 90% was your money, you do what you like, 10% is God's. ಹಾಗೇನೆ ಹಣದ ವಿಷಯದಲ್ಲಿ 90% ಅದು ನಿಮ್ಮ ಮನಿ, ಏನಾದ್ರೂ ಹಣ ಏನಾದ್ರೂ ಮಾಡಬಹುದು, ಆದ್ರೆ 10 ಭಾಗ ಮಾತ್ರ ದೇವರು. When Jesus came, ಆದ್ರೆ ಯೇಸು ಸ್ವಾಮಿ ಬಂದ, he changed that. ಅದನ್ನ ಬದಲಾಯಿಸಿದ್ರು. He says not one day in 7, but all 7 days are holy. 7ರಲ್ಲಿ ಒಂದು ದಿವಸ ಅಲ್ಲ, 7 ದಿವಸನೂ ಪವಿತ್ರವಾದದ್ದು. You can't do what you like 6 days of the week. You can't do what you like any day. ನೀವು 6 ದಿವಸ ನಿಮಗೆ ಇಷ್ಟ ಬಂದಿದ್ದಲ್ಲ, ಯಾವ ದಿವಸನೂ ನೀವು ನಿಮ್ಮ ಇಷ್ಟ ಬಂದಿದ್ದ ತರ ನಡ್ಕೊಳ್ಬಾರ್ದು. Every day you must do the will of God. ಪ್ರತಿ ದಿವಸ ನೀವು ದೇವರ ಚಿತ್ತವನ್ನ What was one day in the Old Testament became 7 days in the New Testament. ಹಳೆ ಒಡಂಬಡಿಕೆಯಲ್ಲಿ ಒಂದು ದಿವಸ ಇದ್ದದ್ದು ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ದಿವಸಗಳಾಗ್ಬಿಡುತ್ತೆ. And what was 10% was God's and 90% was yours in the Old Testament. ಹಳೆ ಒಡಂಬಡಿಕೆಯಲ್ಲಿ 10% ದೇವರದಾಗಿತ್ತು, 90% ನಿಮ್ಮದಾಗಿತ್ತು. ಆದ್ರೆ in money, ಹಣ ವಿಷಯದಲ್ಲಿ in the New Testament 100% is God's. ಹೊಸ ಒಡಂಬಡಿಕೆಯಲ್ಲಿ 100% ದೇವರದಾಗ್ಬಿಡುತ್ತೆ. That doesn't mean you have to put all your money in the offering box. ಅದರ ಅರ್ಥ ನಿಮ್ಮ ಹಣವನ್ನೆಲ್ಲ ತಗೊಂಡ್ಬಂದು ಕಾಣಿಕೆ ಪೆಟ್ಟಿಯಲ್ಲಿ ಹಾಕಬೇಕು ಅಂತ. What it means is all my money I use the way God wants me to use it. ನನ್ನ ಹಣವನ್ನೆಲ್ಲ ದೇವರು ನನಗೆ ಹೇಗೆ ಉಪಯೋಗಿಸಬೇಕು ಅಂತ ಬಯಸ್ತಾರೋ ಹಾಗೆ ಉಪಯೋಗಿಸ್ತೀನಿ. God does not even ask you for 1%. ದೇವರು 1% ಭಾಗ ಕೂಡ ಕೇಳೋದಿಲ್ಲ ನಿಮ್ಮ. There's no law. ಅಲ್ಲಿ ಒಂದು ಆಜ್ಞೆ ಇಲ್ಲ. Just say, Lord, all my money is yours. ನೀವು ಹೇಳಬೇಕು, ನನ್ನ ಎಲ್ಲ ಹಣ ನಿನ್ನದು ಸ್ವಾಮಿ, and tell me how to use it. ಅದನ್ನ ಉಪಯೋಗಿಸೋದು ಹೇಗೆ ಅಂತ ಕಲಿಸ್ಕೊಡು. You can use it to rent a house. ಅದನ್ನ ನೀವು ಬಾಡಿಗೆ ಮನೆ ತೆಗೆದುಕೊಳ್ಳಿಕ್ಕೆ ಉಪಯೋಗಿಸಬಹುದು. You can save it up to build your own house. ಅದನ್ನ ಉಳಿತಾಯ ಮಾಡಿ ನಿಮ್ಮ ಸ್ವಂತ ಮನೆಯನ್ನ ಕಟ್ಟಬಹುದು. If you can do that, that is even better than renting a house. ಅದು ಮಾಡಲು ಸಾಧ್ಯವಾದರೆ ಅದು ಬಾಡಿಗೆ ಮನೆಗೆ ಹೋಗೋದಕ್ಕಿಂತ ಉತ್ತಮ. Because at the end of your life you have a house to live in. ನಿಮ್ಮ when you get older, I mean. ನೀವು ವಯಸ್ಸಾಗ್ತಾ ನಿಮಗೆ ಜೀವಿಸಲಿಕ್ಕೆ ಒಂದು ಮನೆ ಇರುತ್ತೆ. So God allows that. ಅದನ್ನ ದೇವರು ಅನುಮತಿಸ್ತಾರೆ. Or you need to spend money on your children's education. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಣ ಖರ್ಚು ಮಾಡಬೇಕಾಗುತ್ತೆ. There may be medical needs. ಅಲ್ಲಿ ಔಷಧಿಯ ಅವಶ್ಯಕತೆ ಇರುತ್ತೆ. That is perfectly right. God wants you to use your money for all those things. ಅದು ಪೂರ್ಣವಾಗಿ ಸರಿಯಾಗಿದೆ. ದೇವರು ಹಾಗೆ ಉಪಯೋಗಿಸಲಿಕ್ಕೆ ಅನುಮತಿಸ್ತಾರೆ. Food and clothing and ಊಟ ಆಗಿರಬಹುದು, ಅಥವಾ ಬಟ್ಟೆ ಆಗಿರಬಹುದು, helping poor people, ಬಡವರಿಗೆ ಸಹಾಯ ಮಾಡುವಂತದ್ದು ಆಗಿರಬಹುದು. Is we can use our money for God in many ways. ಹಾಗೆ ಹಣವನ್ನ ಬಹಳ ವಿಧಗಳಲ್ಲಿ ಉಪಯೋಗಿಸಬಹುದು. But it is God's money. ಆದರೆ ಅದು ದೇವರ ಹಣವಾಗಿದೆ.
That is what Jesus meant when he said, if you want to be my disciple. ಅದೇ ಯೇಸು ಸ್ವಾಮಿ ಹೇಳಿದ್ದು, ನೀವು ನನ್ನ ಶಿಷ್ಯರಾಗಬೇಕಾದ್ರೆ. In Luke 14:33. ಲೂಕ 14:33 ಹೀಗೆ ಹೇಳ್ತಾರೆ, you must give up all your possessions if you want to be my disciple. ನೀವು ನನ್ನ ಶಿಷ್ಯರಾಗಬೇಕು ಅಂದ್ರೆ ನಿಮ್ಮ ಆಸ್ತಿ ಬದುಕನ್ನೆಲ್ಲ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು. What is the word there? 14:33. 33 ವಚನ ಹೇಳುತ್ತೆ, ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದ ಹೊರತು ನನ್ನ ಶಿಷ್ಯನಾಗಲ್ಲ. That is it. What you possess. ನೀವು ಯಾವುದು ಹೊಂದಿಕೊಂಡಿದ್ದೀರೋ ಅದನ್ನೆಲ್ಲ, ನಿಮಗಿರುವುದೆಲ್ಲ. That means what you think is yours. ನೀವು ಯಾವುದು ನಿಮ್ಮದು ಅಂತ ಯೋಚನೆ ಮಾಡ್ತೀರೋ ಅದು ಇನ್ನೆಲ್ಲ. You can keep it, but it's no longer yours. That's the meaning. ನೀವು ಅದನ್ನು ಇಟ್ಕೊಳ್ಬಹುದು, ಆದ್ರೆ ಅದು ನಿಮ್ಮದಲ್ಲ. You don't hold on saying this is mine. ನೀವು ಯಾವುದನ್ನು ನನ್ನದು ಅಂತ ಹೇಳುವಾಗಿಲ್ಲ. ಇದು ದೇವರು. It's in my hand, but it's God's. ಇದು ನನ್ನ ಕೈನಲ್ಲಿದೆ, ಆದ್ರೆ ಅದು ದೇವರದು. So for example, ಒಂದು ಉದಾಹರಣೆಗೆ, supposing 1 month you have a lot of expenses. ಒಂದು ತಿಂಗಳಿನಲ್ಲಿ ಬಹಳ ಖರ್ಚುಗಳು ಆಗುತ್ತೆ. Supposing you have to college fees, ನೀವು ಕಾಲೇಜ್ or ಫೀಸ್ ಕಟ್ಟಬೇಕಾಗುತ್ತೆ. some unexpected medical expense. ನಿಮಗೆ ಯಾವುದೋ ಒಂದು ಔಷಧಿ ಅಥವಾ ಆಸ್ಪತ್ರೆ ಖರ್ಚು ಬರುತ್ತೆ. And you don't have any money to give for God's work. ನೀವು ಆ ದೇವರ ಕಾರ್ಯಕ್ಕೆ ಕಾಣಿಕೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಇರೋದಿಲ್ಲ ಹಣ. You don't have to feel guilty. ಅದಕ್ಕಾಗಿ ನೀವು ಅಪರಾಧ ಮನೋಭಾವ ಹೊಂದಿಕೊಳ್ಳೋ ಅವಶ್ಯಕತೆ ಇಲ್ಲ. Because God is not asking for anything. ಯಾಕೆಂದ್ರೆ ದೇವರು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. See, many people feel guilty because they don't know God as a loving father. ಬಹಳಷ್ಟು ಜನ ಈ ಅಪರಾಧಿಗಳ ತರ ಅನ್ಕೊಂತಾರೆ, ಯಾಕೆಂದ್ರೆ ಅವರು ದೇವರನ್ನ ತನ್ನ ಪ್ರೀತಿಯ ತಂದೆ ಅಂತ ಅರ್ತಿಲ್ಲ. In CFC we try to liberate people from this idea that God is a government ruler saying give me 10% of your money. ನಾವು CFC ನಲ್ಲಿ ಇದರಿಂದ ಬಿಡುಗಡೆ ಕೊಡಲಿಕ್ಕೆ ಜನರಿಗೆ ನಾವು ಪ್ರಯತ್ನ ಮಾಡ್ತೀವಿ. ದೇವರು ಒಬ್ಬ ಗವರ್ಮೆಂಟ್ ಆಫೀಸರ್ ತರ ನಿಮ್ಮ ಹಣ ಕೊಡಿ, 10% ಕೊಡಿ ಅಂತ ಕೇಳ್ತಾ ಇದ್ದಾರೆ. In the government there's a thing called income tax. ಒಂದು ಸರ್ಕಾರದಲ್ಲಿ ಇನ್ಕಮ್ ಟ್ಯಾಕ್ಸ್, ನಿಮ್ಮ ಆದಾಯಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. In many of you it may not affect you because only if you earn more than 20,000 rupees a month you have to pay income tax. ಸೊ ಬಹಳಷ್ಟು ಜನಕ್ಕೆ ಅದು ಅನ್ವಯ ಆಗೋದಿಲ್ಲ. 20,000ಕ್ಕಿಂತ ಹೆಚ್ಚು ತಿಂಗಳಿಗೆ ಸಂಪಾದನೆ ಮಾಡಿದಾಗ ಮಾತ್ರ ನೀವು ಆದಾಯ ತೆರಿಗೆಯನ್ನು ಕೊಡಬೇಕು. If you are earning less than 21,000 rupees a month you don't pay income tax. 21,000ಕ್ಕಿಂತ ಕಡಿಮೆ ನೀವು ಸಂಪಾದನೆ ಮಾಡ್ತಾ ಇದ್ರೆ ತಿಂಗಳಿಗೆ ನೀವು ಆ ಒಂದು ಆದಾಯ ತೆರಿಗೆ ಕೊಡೋ ಅವಶ್ಯಕತೆ ಇಲ್ಲ. Many people earn more than that, they have to pay 10% at least income tax. ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡುವವರು 10% ತೆರಿಗೆ ಕೊಡಬೇಕಾಗುತ್ತೆ. In the Old Testament also it was like that. ಹಳೆ ಒಡಂಬಡಿಕೆಯಲ್ಲಿ ಕೂಡ ಹಾಗಿತ್ತು. Israel was a government, God was the head. ಇಸ್ರಾಯೇಲ್ ಅನ್ನುವುದು ಒಂದು ಸರ್ಕಾರ, ದೇವರು ಅದನ್ನು ಆಳ್ವಿಕೆ ನಡೆಸ್ತಾರೆ. God said you must pay income tax on all that you make in your fields and in your cattle. ನೀವು ಈ ಒಂದು ಪಶು ಪ್ರಾಣಿಗಳಾಗಿರ್ಬೋದು ಅಥವಾ ಹೊಲದಲ್ಲಾಗಿರ್ಬೋದು, ನೀವು ಏನು ಸಂಪಾದನೆ ಮಾಡ್ತೀರಾ ಅದರಲ್ಲಿ 10% ಕೊಡಬೇಕು ಅಂತ. Today we pay income tax in money. Those days they paid it in wheat or rice or sheep. ಇವತ್ತು ಹಣವನ್ನ ಕೊಡ್ತೀವಿ, ಆ ದಿವಸಗಳಲ್ಲಿ ಅವರು ದವಸ ಧಾನ್ಯ ಅಥವಾ ಬೇರೆ ತರದಲ್ಲಿ ಕೊಡಬೇಕಾಗಿತ್ತು. Today the government uses that money to pay all the government officers who work for the government. ಸರ್ಕಾರದಲ್ಲಿ ನೌಕರಿ ಮಾಡೋರಿಗೆ ಆ ಹಣವನ್ನು ಉಪಯೋಗಿಸಿ ಸರ್ಕಾರ ಅವರಿಗೆ ಸಂಬಳವನ್ನು ಕೊಡುತ್ತೆ. In those days God's servants were the Levites. ಆ ದಿವಸಗಳಲ್ಲಿ ದೇವರ ಸೇವಕರು ಲೇವಿಯರು. So this income tax was 10%. Everybody gives 10%. The sheep and the grain, they gave it to the Levites because they were not supposed to do any other work. ಈ ಲೇವಿಯರು ಯಾವುದೇ ಕೆಲಸ ಮಾಡದೇ ಇದ್ದಿದ್ರಿಂದ ಅವರಿಗೆ ಆ ಒಂದು 10% ಆದಾಯ ತೆರಿಗೆಯನ್ನ ಕೊಡಬೇಕಾಗಿತ್ತು. When Jesus came, ಆದ್ರೆ ಯೇಸು ಸ್ವಾಮಿ ಬಂದ, God is now not head of a government. ಇಲ್ಲಿ ದೇವರು ಒಂದು ಸರ್ಕಾರದ ಅಧಿಕಾರಿ ಅಲ್ಲ. The church is not a government. ಈ ಸಭೆ ಅನ್ನುವುದು ಒಂದು ಸರ್ಕಾರವಲ್ಲ. The church is a family. ಸಭೆ ಅನ್ನೋದು ಒಂದು ಕುಟುಂಬ. And God is a father. ದೇವರು ತಂದೆಯಾಗಿದ್ದಾನೆ. The elders are not like prime minister and ministers. ಇಲ್ಲಿ ಹಿರಿಯರು ಇರ್ತಾರೆ ಸಭೆಯಲ್ಲಿ, ಅವರು ಒಬ್ಬ ಪ್ರಧಾನ ಮಂತ್ರಿ ಹಾಗಲ್ಲ. No. ಮುಖ್ಯಮಂತ್ರಿ ಹಾಗೆ. They are like father and mother who serve the children. ಅವರು ಮಕ್ಕಳಿಗೆ ಸೇವೆ ಮಾಡುವಂತ ಒಬ್ಬ ತಂದೆ ತಾಯಿ ಆಗಿರ್ತಾರೆ. Do you know that in your home the father and mother are the biggest servants? ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿ ದೊಡ್ಡ
ಸೇವೆ ಮಾಡೋರು ಕೆಲಸದವರು ಯಾರು ಗೊತ್ತಾ? ತಂದೆ ತಾಯಿ. Other servants get their pay and one day they may get angry and leave the house. ಬೇರೆ ಕೆಲಸ ಮಾಡೋಕೆ ಬರುವಂತವರು ಅವ್ರ ಸಂಬಳ ತಗೊಂಡು ಬೇಸರ ಮಾಡ್ಕೊಂಡು ಒಂದ್ಸಲ ಹೋಗ್ಬಿಡ್ಬೋದು. But think how much your mother serves you. ನಿಮ್ಮ ತಾಯಿ ಎಷ್ಟು ಸೇವೆ ಮಾಡ್ತಾರೆ ನೋಡಿ. She serves you more than any servant and she doesn't take any pay. ನಿಮ್ಮ ಎಲ್ಲಾ ಕೆಲಸಗಾರರಿಗಿಂತ ಹೆಚ್ಚು ಸೇವೆ ಮಾಡಿ ಕೂಡ ಯಾವ ಸಂಬಳವನ್ನು ತೆಗೆದುಕೊಳ್ಳುವುದಿಲ್ಲ. That's why you must respect your father and mother. ಅದಕ್ಕಾಗಿ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಬೇಕು. They are servants. ಅವರು ಸೇವಕರು. And true elders are servants. ನಿಜವಾದ ಹಿರಿಯರು ಅವರು ಕೂಡ ಸೇವಕರು. God is a father. ದೇವರು ತಂದೆಯಾಗಿದ್ದಾರೆ. And nobody pays income tax to the father. ತಂದೆಗೆ ಯಾರು ಆದಾಯ ತೆರಿಗೆ ಕೊಡೋ ಅವಶ್ಯಕತೆ ಇಲ್ಲ. Do you pay income tax to your father? ನಿಮ್ಮ ತಂದೆಗೆ ಆದಾಯ ತೆರಿಗೆ ಕೊಡ್ತೀರಾ ನೀವು? ಇಲ್ಲ. That is why in CFC we never talk about tithe and 10%. ಅದಕ್ಕಾಗಿ ನಾವು CFC ನಲ್ಲಿ ದಶಾಂಶವಾಗಲಿ 10 ಭಾಗ ಕೊಡೋದಾಗ್ಲಿ But ಅದರ ಬಗ್ಗೆ ಯೋಚನೆ ಮಾತಾಡೋದಿಲ್ಲ. if one son is earning a lot of money, ಇವಾಗ ಒಬ್ಬ ಮಗನು ಹೆಚ್ಚಾಗಿ ಸಂಪಾದನೆ got a very good job, ಒಳ್ಳೆ ಕೆಲಸ ಇದೆ ಅವನಿಗೆ, and he says, Father, you did so much for me when I was a child, I want to give you a little gift. ತಂದೆ, ನಾನು ಚಿಕ್ಕವನಾಗಿದ್ದಾಗ ಬಹಳ ನನಗೆ ಸಹಾಯ ಮಾಡಿದೀಯಾ, ಅದಕ್ಕಾಗಿ ನಾನು ನಿನಗೆ ಏನಾದರೂ ಒಂದು ಕಾಣಿಕೆ ಕೊಡ್ತೀನಿ ಅಂತ ಹೇಳಿದ್ರು. Even if the father is a rich man, he'll be happy to receive it to make his child happy. ತಂದೆ ಶ್ರೀಮಂತನಾಗಿದ್ರು ಮಗನು ಕೊಡೋ ಒಂದು ಕಾಣಿಕೆಯನ್ನು ಸ್ವೀಕರಿಸಲು ಇಷ್ಟಪಡ್ತಾನೆ, ಸಂತೋಷ ಪಡಿಸ್ಲಿಕ್ಕೆ. He'll say, son, I'm a rich man, I don't need your money, but to make you happy, I will accept your gift. ಮಗನೇ, ನಾನು ಬಹಳ ಶ್ರೀಮಂತನು, ನಿನ್ನನ್ನು ಸಂತೋಷ ಪಡಿಸ್ಲಿಕ್ಕೆ ಆ ಕಾಣಿಕೆಯನ್ನು ನಾನು ಸ್ವೀಕರಿಸ್ತೀನಿ. That is how we give to God also today. ದೇವರಿಗೆ ಕೂಡ ಇವತ್ತು ಹಾಗೆ ಕೊಡೋದು ನಾವು. I don't give to God like in the Old Testament, if you don't pay your tithe, you will be punished. ನಾವು ಹಳೆ ಒಡಂಬಡಿಕೆಯ ತರ ನೀನು ನಿಮ್ಮ ದಶಾಂಶ ಕೊಟ್ಟಿಲ್ಲ ಅಂದ್ರೆ ನಾನು ನಿಮ್ಮನ್ನ ಶಿಕ್ಷಿಸ್ತೀನಿ ಅಂತ. Pay your tithe, I will bless you and your children. ನೀವು ದಶಾಂಶವನ್ನು ಕೊಟ್ರೆ ನಾನು ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಆಶೀರ್ವದಿಸ್ತೀನಿ. Those all before Jesus Christ came. ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು ನಡೆದ ಕಾರ್ಯಗಳು. Almost every church is still preaching it today. That means they don't believe Jesus Christ has changed all that. ಬಹಳಷ್ಟು ಸಭೆಗಳು ಇದನ್ನೇ ಹಳೆ ಒಡಂಬಡಿಕೆಯನ್ನೇ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಯೇಸು ಸ್ವಾಮಿ ಬಂದು ಬದಲಾಯಿಸಿದ್ದಾರೆ ಅಂತ ನಂಬೋದಿಲ್ಲ. Today we give out of happiness and gratitude. ನಾವು ಇವತ್ತು ಕೊಡುವಂತದ್ದು ಕೃತಜ್ಞತೆಯಿಂದ ಮತ್ತು ಸಂತೋಷದಿಂದ. Supposing a son is very grateful because he's got so much money, he says, Dad, I want to give you a little gift every month. ಒಬ್ಬ ಮಗನು ಬಹಳ ಸಂತೋಷಪಟ್ಟು ನನಗೆ ಹೆಚ್ಚಾಗಿದೆ ಅಪ್ಪ, ನಾನು ಪ್ರತಿ ತಿಂಗಳು ನಾನು ನಿನಗೆ ಕಾಣಿಕೆಯನ್ನು ಕೊಡ್ತೀನಿ ಅಂದ್ರೆ, Father will say, yeah, if you want to do it, you can do it, but I don't need it. I am a rich man. ತಂದೆ ಹೇಳ್ತಾನೆ, ನಾನು ಬಹಳ ಶ್ರೀಮಂತನು, ನಿನಗೆ ಮಾಡಬೇಕು ಅಂದ್ರೆ ಮಾಡಬಹುದು. And that's what God also says. ಹಾಗೆ ದೇವರು ಕೂಡ ಹೇಳ್ತಾರೆ, I don't need your money. I am very rich. I own the universe. Why do I need your money? ನಾನು ಈ ವಿಶ್ವಕ್ಕೆ ಸೃಷ್ಟಿಕರ್ತನಾಗಿದ್ದೇನೆ, ನನಗೇನು ಬೇಕಾಗಿಲ್ಲ, ನಾನು ಶ್ರೀಮಂತನು ಅಂತ. But if you want to show your gratitude, do it. I'll accept it. ನೀನು ಈ ಕೃತಜ್ಞತೆ ತೋರಿಸಬೇಕು ಅಂತ ಇದ್ರೆ ನೀನು ಮಾಡಬಹುದು, ಸಂತೋಷ. Supposing one month you have a lot of needs in your home and you say, Dad, today this month I can't give you anything. ನಿಮ್ಮ ಮನೆಯಲ್ಲಿ ಬಹಳ ಖರ್ಚಿದೆ, ಬೇಡಿಕೆಗಳಿದೆ, ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಅಪ್ಪ ಈ ತಿಂಗಳು ಕೊಡ್ಲಿಕ್ಕೆ ಆಗೋದಿಲ್ಲ. What will your earthly father say? ನಿಮ್ಮ ತಂದೆ ಏನು ಹೇಳ್ತಾರೆ? No, you must give. ನೀನು ಕೊಡ್ಲೇಬೇಕು ಅಂತ ಹೇಳ್ತಾರ? He'll never say that. ಯಾವತ್ತೂ ಹೇಳಲ್ಲ. He'll say, son, I don't want from you any month. ಮಗನೇ, ನಿನ್ನಿಂದ ಯಾವ ಹಣ ನನಗೆ ಬೇಕಾಗಿಲ್ಲ. You take care of your needs. ನಿನ್ನ ಕೊರತೆಗಳನ್ನು ನೀಗಿಸ್ಕೋ. That is why in CFC we teach. CFC ನಲ್ಲಿ ನಾವು ಬೋಧಿಸ್ತೀವಿ. If you have a lot of needs in your family, ನಿಮ್ಮ ಕುಟುಂಬದಲ್ಲಿ ಹೆಚ್ಚು ಕೊರತೆ ಇದ್ರೆ, don't put any money in the offering box. ಇಲ್ಲಿ ಕಾಣಿಕೆ ಪೆಟ್ಟಿಯಲ್ಲಿ ನೀವು ಹಣ ಹಾಕಬೇಡಿ. We are the only church in the world that teaches that. ಈ ಲೋಕದಲ್ಲಿ ಭೂಮಿ ಮೇಲಿರುವಂತಹ ಸಭೆಗಳಲ್ಲಿ ನಾವು ಮಾತ್ರ ಹಾಗೆ ಹೇಳುವಂತ. Because we know God as a loving father and not a government ruler. ಯಾಕೆ ಅಂದ್ರೆ ನಾವು ದೇವರನ್ನ ತಂದೆ, ಪ್ರೀತಿಯ ತಂದೆ ಅಂತೂ ಅರ್ತಿದ್ದೀವಿ, ಒಬ್ಬ ಸರ್ಕಾರಿ ಅಧಿಕಾರಿ ಅಲ್ಲ. I have practiced that relationship with God for 60 years. ಆ ಒಂದು ಸಂಬಂಧವನ್ನು ನಾನು 60 ವರ್ಷ ಅನುಭವಿಸಿದ್ದೇನೆ. I have never paid 10% income tax to God in my life. ನಾನು ದೇವರಿಗೆ ಯಾವತ್ತೂ ದಶಾಂಶವನ್ನು ನಾನು ಕೊಟ್ಟಿಲ್ಲ. I don't live by rules that I must give so much or don't give. ನಾನು ಇಷ್ಟು ಕೊಡಬೇಕು ಅನ್ನೋ ಒಂದು ನಿಯಮದಲ್ಲಿ ನಾನು ಜೀವಿಸ್ತಾ ಇಲ್ಲ. When I had plenty, ನಾನಲ್ಲಿ ಹೆಚ್ಚಿದ್ದಾಗ, I was working in the Navy, I was getting a big salary. ನಾನು ನೌಕೆಯಲ್ಲಿ ನೌಕಾ
ದಳದಲ್ಲಿ ಕೆಲಸ ಮಾಡುವಾಗ ನನಗೆ ಹೆಚ್ಚು ಸಿಗ್ತಾ ಇತ್ತು. Not married, I had no expenses. ನನಗೆ ಮದುವೆ ಆಗಿರ್ಲಿಲ್ಲ, ಖರ್ಚುಗಳಿರ್ಲಿಲ್ಲ. I lived simply. ನಾನು ಸರಳವಾಗಿ ಜೀವಿಸಿದೆ. I gave half my salary to God for His work. ನನ್ನ ಸಂಬಳದಲ್ಲಿ ಅರ್ಧ ಭಾಗ ದೇವರ ಕೆಲಸಕ್ಕೆ ಕೊಡ್ತಾ ಇದ್ದೆ. And when I left the Navy, I gave everything. ನೀವು ನೌಕಾದಳದಲ್ಲಿ ಕೆಲಸ ಬಿಟ್ಟಾಗ ನನ್ನಲ್ಲಿ ಇದ್ದದ್ದೆಲ್ಲ ಕೊಟ್ಬಿಟ್ಟೆ. I never tell anybody else to do that. ನಾನು ಯಾರಿಗೂ ಆತರ ಮಾಡಿ ಅಂತ ಹೇಳೋದಿಲ್ಲ. Because others are earning less, I was earning so much. ನಾನು ಹೆಚ್ಚಾಗಿ ಸಂಪಾದನೆ ಮಾಡ್ತಾ ಇದ್ದೆ, ಆದ್ರೆ ಇತರರು ಕಡಿಮೆ in the church, money is not a big thing. ಸಭೆಯಲ್ಲಿ ಹಣ ಮುಖ್ಯವಾದದ್ದಲ್ಲ. And we have experienced in the last 43 years. ನಾವು 43 ವರ್ಷದಲ್ಲಿ Rich ಅನುಭವಿಸಿದ್ದೇವೆ. church and small church. ನಮ್ಮ ಬಡ ಸಭೆ ಆಗಿರ್ಬೋದು, ಶ್ರೀಮಂತ ಸಭೆ ಆಗಿರ್ಬೋದು, or poor church. ಬಡ ಸಭೆಗಳಲ್ಲಾಗಿರ್ಬೋದು. God provides a need always. ದೇವರು ಕೊರತೆಗಳನ್ನ ಯಾವಾಗ್ಲೂ ನೀಗಿಸ್ತಾರೆ. So in the New Testament we say everything is yours, Lord. Tell me what you want, I'll give it to you. ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳ್ತೀವಿ? ಕರ್ತನೇ ಎಲ್ಲ ನಿನ್ನದು, ನೀನು ಏನು ಕೊಡಬೇಕು ಅಂತ ಹೇಳ್ತೀವಿ. So everything is changed in the New Testament. ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಬದಲಾಗಿದೆ. So in the same way, ಹಾಗೇನೆ every day of our life it belongs to God now, not just one day. ಒಂದು ದಿವಸ ಮಾತ್ರ ಅಲ್ಲ, ಜೀವಿತದ ಪ್ರತಿ ದಿವಸ ದೇವರಿಗೆ ಸೇರಿದ್ದಾರೆ. Now we don't only honor old people, we honor everybody. ಇವಾಗ ನಾವು ವಯಸ್ಕರಿಗೆ ಮಾತ್ರ ನಾವು ಸನ್ಮಾನಿಸುವುದಲ್ಲ, ಎಲ್ಲರನ್ನೂ ಸನ್ಮಾನಿಸ್ತೀವಿ. I have learned to speak respectfully to people who are all younger to me. ಬಹಳ ಕಿರಿಯವರಾದ, ನನಗಿಂತ ಬಹಳ ಕಿರಿಯರಾದವರು ಕೂಡ ನಾನು ಗೌರವದಿಂದ ಮಾತಾಡ್ತೇನೆ. Nowadays in every church I go to, everybody is younger than me. ನಾನು ಎಲ್ಲ ಸಭೆಗೆ ಹೋದ್ರು ಎಲ್ಲರೂ ನನಗಿಂತ ಕಿರಿಯವರು. Because I am nearly 80 years old. ನಾನು ಸುಮಾರು 80 ವರ್ಷ ವಯಸ್ಸಿನವನು. But I speak respectfully to everyone, even to the children. ಮಕ್ಕಳಿಗೆ ಕೂಡ ನಾನು ಗೌರವದಿಂದ ಮಾತಾಡ್ತೇನೆ. Because the Bible says honor all people. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ ಎಲ್ಲರನ್ನೂ ಸನ್ಮಾನಿಸಿ. I'm not in the Old Testament. ನಾನು ಹಳೆ ಒಡಂಬಡಿಕೆಯಲ್ಲಿ ಇಲ್ಲ, where you only honor older people. ಅಲ್ಲಿ ಹಿರಿಯರಿಗೆ ಮಾತ್ರ ನಾವು ಗೌರವಿಸಬೇಕು. We must speak respectfully to everybody. ನಾವು ಗೌರವದಿಂದ ಎಲ್ಲರ ಬಳಿ ಮಾತಾಡಬೇಕು.